ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೇ ಒಂದು ಬಡ್ಡಿ ಇಲ್ಲದೆ ಮಹಿಳೆಯರಿಗೆ 3 ಲಕ್ಷ ರೂಪಾಯಿ ಸಾಲವನ್ನು ನೀಡುವ ಒಂದು ಯೋಜನೆ. ನೀವು ಕೂಡ 3 ಲಕ್ಷ ರೂಪಾಯಿ ಸಾಲವನ್ನ ಈ ಒಂದು ಯೋಜನೆ ಮೂಲಕ ಪಡ್ಕೋಬೇಕು ಅಂತಂದ್ರೆ, ಅದರಲ್ಲೂ ಕೂಡ ಈ ಒಂದು 3 ಲಕ್ಷ ರೂಪಾಯಿ ಸಾಲವನ್ನ ಯಾಕೆ ನೀಡ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದ್ರೆ, ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನು ಮಾಡಲು 3 ಲಕ್ಷ ರೂಪಾಯಿವರೆಗೆ ಈ ಒಂದು ಸಾಲವನ್ನ ನೀಡಲಾಗುತ್ತೆ. ಹೀಗಾಗಿ ನೀವು ಕೂಡ ಒಂದು ಒಳ್ಳೆಯ ಒಂದು ಉದ್ಯಮವನ್ನ ಪ್ರಾರಂಭಿಸಬೇಕು ಅನ್ನೋ ಒಂದು ಇಚ್ಛೆ ಇದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿ. ಈ ಒಂದು ವಿಡಿಯೋದ ಮೂಲಕ ನೀವು ಯಾವ ರೀತಿಯಾಗಿ ನೀವು ಕೂಡ ಸ್ವಂತ ಉದ್ಯೋಗ ಮಾಡಲಿಕ್ಕೆ 3 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೋಬಹುದು ಅನ್ನೋದನ್ನ ತಿಳ್ಕೋಬಹುದು. ಸ್ನೇಹಿತರೆ, ಈ ಒಂದು ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾವುದೇ ಒಂದು ಯೋಜನೆಯ ಹೊಸ ಮಾಹಿತಿಯನ್ನ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಹಿಳೆಯರು ಆರ್ಥಿಕವಾಗಿ ಪ್ರಬಲರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಿಳೆಯರಿಗಾಗಿಯೇ ಒಟ್ಟು 3 ಲಕ್ಷ ರೂಪಾಯಿ ಹಣವನ್ನ ಸಾಲವಾಗಿ ಸರ್ಕಾರ ನೀಡುತ್ತೆ. ಈ ಒಂದು 3 ಲಕ್ಷ ರೂಪಾಯಿ ಹಣವನ್ನ ಸಾಲವಾಗಿ ನೀಡುವ ಒಂದು ಯೋಜನೆಗೆ ನಾವು ಉದ್ಯೋಗಿನಿ ಯೋಜನೆ ಅಂತ ಕರಿತೀವಿ. ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಪಡ್ಕೋಬಹುದು. ಅದರಲ್ಲೂ ಕೂಡ ವಿಶೇಷ ವರ್ಗದ ಮಹಿಳೆಯರಿಗೆ 50% ಅಷ್ಟು ಸಬ್ಸಿಡಿ ಕೂಡ ಈ ಒಂದು ಯೋಜನೆ ಮೂಲಕ ನೀಡಲಾಗುತ್ತೆ. ಹಾಗಾದ್ರೆ ನಿಮಗೆ ಸರಿಸುಮಾರು 1,50,000 ರೂಪಾಯಿವರೆಗೆ ಸಾಲ ಮನ್ನಾ ಅದು ಕೂಡ ಮಾಡಲಾಗುತ್ತೆ ಎಂದು ಈ ಒಂದು ಮಾಹಿತಿ ಮೂಲಕ ನೀವು ತಿಳ್ಕೋಬಹುದು. ಸ್ನೇಹಿತರೆ, ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸುಮಾರು 90,000 ರೂಪಾಯಿವರೆಗೆ ಸಾಲವನ್ನ ಮನ್ನಾ ಮಾಡಲಾಗುತ್ತೆ. ಇನ್ನು ಈ ಒಂದು ಸಾಲವನ್ನ ಮನ್ನಾ ಮಾಡುವ ಒಂದು ಉದ್ಯೋಗಿನಿ ಯೋಜನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಉದ್ಯೋಗಿನಿ ಸಾಲ ಯೋಜನೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಯೋಜನೆ ಅಡಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನ ಮಾಡಲು ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯ ಬಡ್ಡಿ ನೀಡದೆ ಲೋನ್ ಅನ್ನ ನೀಡಲಾಗುವುದು. ಈ ಒಂದು ಮಾಹಿತಿಯ ವಿಶೇಷ ಆಗಿರುತ್ತದೆ. ಈ ಒಂದು ಯೋಜನೆ ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ಯೋಜನೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಬೇಕಾದ್ರೆ ಈ ಒಂದು ಯೋಜನೆ ಅತ್ಯಂತ ಪ್ರಮುಖವಾದಂತಹ ಒಂದು ಯೋಜನೆ ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ 50% ಸಾಲದ ಮೇಲಿನ ಸಬ್ಸಿಡಿಯನ್ನ ನೀಡಲಾಗುತ್ತೆ. ಸಾಮಾನ್ಯ ವರ್ಗದ ಮಹಿಳೆಯರಿಗೆ 30% ಸಾಲದ ಮೇಲೆ ರಿಯಾಯಿತಿಯನ್ನ ನೀಡಲಾಗುತ್ತೆ. ಇನ್ನು ಸಬ್ಸಿಡಿ ಮತ್ತು ಅಷ್ಟು ಹಣವನ್ನು ಮನ್ನಾ ಮಾಡಲಾಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ಉದ್ಯೋಗಿನಿ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅರ್ಹರಾಗಿದ್ದು, ಅವರು ಕೂಡ ಸ್ವಂತ ಉದ್ಯೋಗವನ್ನ ಮಾಡಬೇಕು ಅನ್ನುವ ಮನಸ್ಥಿತಿಯನ್ನು ಹೊಂದಿದ್ರೆ ಒಟ್ಟು 3 ಲಕ್ಷ ರೂಪಾಯಿವರೆಗೆ ಈ ಒಂದು ಯೋಜನೆ ಮೂಲಕ ನೀವು ಸಾಲವನ್ನ ಪಡೆದುಕೊಳ್ಳಬಹುದು. ಇನ್ನು ಈ ಒಂದು ಉದ್ಯೋಗಿನಿ ಯೋಜನೆಗೆ ನೀವು ಸಾಲವನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನ ನೀವು ತಿಳಿದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ಉದ್ಯೋಗಿನಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ನೀವು ಮೊದಲು ಆಧಾರ್ ಕಾರ್ಡ್ ಅನ್ನ, ರೇಷನ್ ಕಾರ್ಡ್ ಅನ್ನ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ, ಯೋಜನೆಯ ವರದಿ ಮತ್ತು ಅಂಗವಿಕಲರಿದ್ದರೆ ಅಂಗವಿಕಲ ಸರ್ಟಿಫಿಕೇಟ್, ನೆಕ್ಸ್ಟ್ ವಿಧವೆಯರಿದ್ದರೆ ವಿಧವೆಯ ಒಂದು ಗುರುತಿನ ಪುರಾವೆಯನ್ನು ನೀವು ನೀಡಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳನ್ನು ನೀವು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಪ್ರತಿ ವರ್ಷ ಉದ್ಯೋಗಿನಿ ಯೋಜನೆಯಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಆನ್ಲೈನ್ ಮೂಲಕ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗುತ್ತೆ. ಇನ್ನು ಈ ಒಂದು ಉದ್ಯೋಗಿನಿ ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ನಿಮ್ಮಲ್ಲಿ ಇರಬೇಕಾದಂತಹ ಅರ್ಹತೆಗಳೇನು? ಈ ಒಂದು ಯೋಜನೆಗೆ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹಾಗೂ ಪುರುಷರಿಗೆ ಮಾತ್ರ ಈ ಒಂದು ಅವಕಾಶ ಇರುವುದಿಲ್ಲ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಯು ವಾರ್ಷಿಕವಾಗಿ 1,50,000ಕ್ಕಿಂತ ಅವರ ವಾರ್ಷಿಕ ವರಮಾನ ಕಡಿಮೆ ಇರಬೇಕು. ಇನ್ನು ಈ ಒಂದು ಯೋಜನೆಯಲ್ಲಿ ವಿಧವೆ ಅಥವಾ ಅಂಗವಿಕಲ ಮಹಿಳೆಯರಿಗೆ ಯಾವುದೇ ರೀತಿಯ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಇರುವುದಿಲ್ಲ. ಒಂದು ವೇಳೆ ಅವರು ವಿಧವೆಯರಾಗಿದ್ದರೆ ಅಥವಾ ಅಂಗವಿಕಲ ಮಹಿಳೆಯರಾಗಿದ್ದರೆ ಅವರಿಗೆ ವಾರ್ಷಿಕ ಆದಾಯ 1,50,000 ರೂಪಾಯಿ ಲಿಮಿಟ್ ಇರುವುದಿಲ್ಲ. ಇನ್ನು ಅರ್ಜಿ ಸಲ್ಲಿಸುವ ಬಯಸುವ ಮಹಿಳೆಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಇನ್ನು ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆಯ ವಯಸ್ಸು 18ರಿಂದ 55 ವರ್ಷ ಒಳಗಿರಬೇಕು.